Hi, I am Ambika. Today we are discussing about Murarji, some important questions on maths. Here the first question. Choose the correct answer 999 plus 890. ಏನ್ ಮಾಡ್ಬೇಕು ನೀವು ಇವೆರಡನ್ನು ಆಡ್ ಮಾಡ್ಕೋಬೇಕು ಫಸ್ಟ್ 999 ಪ್ಲಸ್ 899 ಆಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಕೋಬೇಕು ಫಸ್ಟ್ ಇವನ್ನ ಕರೆಕ್ಟ್ ಆಗಿ ಬರ್ಕೋಬೇಕಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಯೂನಿಟ್ ನ 10 ಪ್ಲೇಸ್ ಅಲ್ಲಿ 10 100 ಪ್ಲೇಸ್ ಅಲ್ಲಿ 100 ನ 9 plus 0 ಅಂದ್ರೆ 9 ಆಗುತ್ತಾ 9 plus 9 is 18 8 plus 1 9 9 plus 9 ಅಂದ್ರೆ 18 ಆಗುತ್ತೆ ಅಂದ್ರೆ 999 plus 890 ಇದು ಎಡಿಷನ್ ಎಷ್ಟು ಬರುತ್ತೆ ಅಂದ್ರೆ ನಮ್ಗೆ ಆಡ್ ಮಾಡಿದ್ರೆ 1889 ಅಂದ್ರೆ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ 7854 ಅಲ್ಲಿ 724 ನ ಕಳ್ಕೋಬೇಕು. ಇಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಯಾವಾಗ್ಲೂ ಬಿಗ್ ನಂಬರೇ ಬರ್ಕೋಬೇಕು. ಬಟ್ ಎಡಿಷನ್ ಮಾಡ್ಬೇಕಾದ್ರೆ ಬಿಗ್ ನಂಬರ್ ಸ್ಮಾಲ್ ನಂಬರ್ ಹೆಂಗ್ ಬರ್ಕೊಂಡ್ರು ನಡೀತೆ. ಬಟ್ ಇಲ್ಲಿ ಕಳಿಬೇಕಾದ್ರೆ ಯಾವಾಗ್ಲೂ ಮೇಲೆ ಬಿಗ್ ನಂಬರೇ ಇರ್ಬೇಕು. ಹೆಂಗಂದ್ರೆ ನಾವಿಲ್ಲಿ 2 ಅಲ್ಲಿ 1 ಕಳಿಯಕ್ ಬರ್ತಾ ಬಟ್ 1 ಅಲ್ಲಿ 2 ನ ಕಳಿಯಕ್ ಬರಲ್ಲ. ಅದಕ್ಕೆ ಸಬ್ಟ್ರಾಕ್ಷನ್ ಮಾಡ್ಕೋಬೇಕಾದ್ರೆ ಯಾವಾಗ್ಲೂ ಫಸ್ಟ್ ಬಿಗ್ ನಂಬರ್ ಹಚ್ಕೋರಿ. ಅಂದ್ರೆ 7854 ಅಲ್ಲಿ 724 ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಇಲ್ಲಿ 1000 ಪ್ಲೇಸ್ ಅಲ್ಲಿ ಏನ್ ಕೊಟ್ಟಿಲ್ಲಲ್ಲ ಅವರು ನೀವು 0 ಹಾಕೋರಿ. 4 ಅಲ್ಲಿ 4 ಹೋದ್ರೆ 0, 5 ಅಲ್ಲಿ 2 ಹೋದ್ರೆ 3, 8 ಅಲ್ಲಿ 7 ಹೋದ್ರೆ 1, 7 ಮೈನಸ್ 0 ಅಂದ್ರೆ 7 ಬರುತ್ತಾ. ಅಂದ್ರೆ 7854 ಅಲ್ಲಿ 724 ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ 7130 ಅಂದ್ರೆ ಆಪ್ಷನ್ ಬಿ ಬರುತ್ತಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ 35 ಸ್ಟಾರ್ 35 ಅಂತ ಕೊಟ್ಟಾರ. ಇಲ್ಲಿ ಸ್ಟಾರ್ ಅಂತ ಕೊಟ್ಟಾರಲ್ಲ ಅದೇನಂದ್ರೆ ಇಂಟು. ಇವಾಗ ಏನ್ ಮಾಡ್ಕೋಬೇಕು ನಾವಿಲ್ಲಿ 35 ನ ಇಂಟು 35 ಮಾಡ್ಕೋಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ನಾವು ಇವೆರಡು ನಂಬರ್ಸ್ ನ. ನೋಡ್ರಿ ಇಲ್ಲಿ 35 ಇಂಟು 35 ಅಂದ್ರೆ ಎಷ್ಟು ಬರುತ್ತಂತ 5 5 25, 5 3 15 ಪ್ಲಸ್ 2 ಅಂದ್ರೆ 17 ಪ್ಲಸ್ 3 5 15, 3 3 9 ಪ್ಲಸ್ 1 ಅಂದ್ರೆ 10 ಬರುತ್ತಾ. ಇವಾಗ ಇವೆರಡನ್ನು ಆಡ್ ಮಾಡ್ಕೋರಿ. 5 ಪ್ಲಸ್ ಅಂದ್ರೆ 5, 7 ಪ್ಲಸ್ 5 ಅಂದ್ರೆ 12, 1 ಪ್ಲಸ್ 0 ಪ್ಲಸ್ 1 ಅಂದ್ರೆ 2, 1 ಎಷ್ಟು ಬಂತು ಇವಾಗ ನಮ್ಮದು 35 ಸ್ಕ್ವೇರ್. ಓಕೆನಾ. ಅಂದ್ರೆ 35 ಇಂಟು 35 ಅಂದ್ರೆ ಒಂದೇ, 35 ಸ್ಕ್ವೇರ್ ಅಂದ್ರೆ ಒಂದೇ. ಎಷ್ಟು ಬರ್ತಿದ್ರದ ಆನ್ಸರ್ 1225 ಅಂದ್ರೆ ಆಪ್ಷನ್ ಸಿ ಆಗುತ್ತಾ. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನೈತೆ ಅಂತಂದ್ರೆ ಬ್ರಾಕೆಟ್ 3 ಮೈನಸ್ 10 ಪ್ಲಸ್ ಬ್ರಾಕೆಟ್ 1 ಮೈನಸ್ 9 ಬ್ರಾಕೆಟ್ ಕ್ಲೋಸ್ ಅಂತೈತಿ. ಇಲ್ಲಿ ಏನ್ ಮಾಡ್ಕೋಬೇಕಂದ್ರೆ ನಾನು ಇವಾಗ ಹೇಳಿದೆ ಏನ್ ಹೇಳ್ದೆ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಫಸ್ಟ್ ಬಿಗ್ ನಂಬರ್ ಇರ್ಬೇಕು ಆಮೇಲೆ ಸ್ಮಾಲ್ ನಂಬರ್ ಇರ್ಬೇಕಂತ. ಬಟ್ ಇಲ್ಲಿ ಏನ್ ಕೊಟ್ಟಾರ ಅವರು ಸ್ಮಾಲ್ ನಂಬರ್ ಕೊಟ್ರ. ಇಲ್ಲಿ ನೋಡ್ರಿ ಇದು ಮಾಡಕ್ಕಿಂತ ಮುಂಚಿತವಾಗಿ ಇದು ನಮ್ಗೆ ಗೊತ್ತಿರ್ಬೇಕು. ಪ್ಲಸ್ ಇಂಟು ಪ್ಲಸ್ ಏನಾಗುತ್ತಾ ಇಲ್ಲಿ ಪ್ಲಸ್ ಆಗುತ್ತಾ, ಮೈನಸ್ ಇಂಟು ಮೈನಸ್ ಏನಾಗುತ್ತಾ ಪ್ಲಸ್ ಆಗುತ್ತಾ. ಪ್ಲಸ್ ಇಂಟು ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್, ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್ ಆಗುತ್ತಾ. ಓಕೆ ಇವು 4 ನಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ 3 ಮೈನಸ್ 10 ಪ್ಲಸ್ 1 ಮೈನಸ್ 9. ಓಕೆನಾ. ಇಲ್ಲಿ ನೋಡ್ರಿ 3 ಮೈನಸ್ 10 ಅಂದ್ರೆ ಇಲ್ಲಿ ಬಿಗ್ ನಂಬರ್ ಮುಂದೆ ಯಾವ ಸಿಂಬಲ್ ಇರುತ್ತಾ ಅದೇ ಸಿಂಬಲ್ ಬರುತ್ತಾ. ನಾವೇನಾದ್ರೂ ಕಳೆದಾಗ ಆಯ್ತು ಕೂಡಿಸಿದಾಗ ಆಯ್ತು. ಇಲ್ಲಿ ನೋಡ್ರಿ ಮೈನಸ್ 10 ಐತೆ ಪ್ಲಸ್ 3 ಐತೆ. ಓಕೆನಾ. ಇವಾಗ ಮೈನಸ್ 10 ಅಲ್ಲಿ ನಾವೇನ್ ಮಾಡ್ಬೇಕು ಪ್ಲಸ್ 3 ನ ಕಳೆದ್ರೆ 7 ಬಂತು. ನಾನು ಆಲ್ರೆಡಿ ಹೇಳಿದೆ ಇವೆರಡರಲ್ಲಿ ಯಾವ ಬಿಗ್ ನಂಬರ್ ಇರುತ್ತಾ ಆ ಬಿಗ್ ನಂಬರ್ ಮುಂದೆ ಯಾವ ಸಿಂಬಲ್ ಇರುತ್ತಾ ಆನ್ಸರ್ಗೆ ಅದೇ ಸಿಂಬಲ್ ಹಾಕ್ಬೇಕು ನಾವು. ಅಂದ್ರೆ ಎಷ್ಟಾಯ್ತು ಇಲ್ಲಿ ಮೈನಸ್ 7 ಆಯ್ತು. 3 ಮೈನಸ್ 10 ಅಲ್ಲಿ ಏನಾಗುತ್ತೆ ಇಲ್ಲಿ ಮೈನಸ್ 7 ಬರುತ್ತಾ. ಪ್ಲಸ್ ಅದೇ ತರ ಇದು ಕೂಡ 1 ಮೈನಸ್ 9 ಅಂದ್ರೆ ಇಲ್ಲಿ ಏನಾಗುತ್ತಾ ಮೈನಸ್ 9 ಅಲ್ಲಿ ಪ್ಲಸ್ 1 ನ ಕಳೆದಾಗ ಏನಾಗುತ್ತೆ ಇಲ್ಲಿ ಮೈನಸ್ 8 ಬರುತ್ತಾ. ಮೈನಸ್ 8 ಬಂತು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಿಲ್ಲ ಅಂದ್ರೆ ಫಸ್ಟ್ ಏನಿರುತ್ತಾ ಪ್ಲಸ್ ಇರುತ್ತಾ. ಇಲ್ಲಿ ನೋಡ್ರಿ ಪ್ಲಸ್ ಇಂಟು ಮೈನಸ್ ಎಷ್ಟಾಗತ್ತಾ ಮೈನಸ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಬರ್ದಿನಿ ನಾನು. ಓಕೆನಾ. ಮೈನಸ್ ಇಂಟು ಪ್ಲಸ್ ಎಷ್ಟಾಗತ್ತಾ ಮೈನಸ್ ಆಗುತ್ತೆ. ಅಂದ್ರೆ ಮೈನಸ್ 7 ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ 8 ಅಂದ್ರೆ ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಏನಂತ ಹೇಳಿ ನಾನು ಪ್ಲಸ್ ಅಂತ ಹೇಳಿನಿ. ಮೈನಸ್ 7 ಮೈನಸ್ 8 ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ ಪ್ಲಸ್ ಮಾಡ್ಬೇಕು. ಬಟ್ ನಾವ್ ಇಲ್ಲಿ ಸಿಂಬಲ್ ಮಾತ್ರ ಮೈನಸ್ ಸಿಂಬಲ್ ಹಾಕೋಬೇಕು. ಮೈನಸ್ 7 ಮೈನಸ್ 8 ಅಂದ್ರೆ ಮೈನಸ್ 15. ಆನ್ಸರ್ ಏನಾಗುತ್ತೆ ಅಂದ್ರೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ
536 ಇಂದ ನಾವೇನ್ ಮಾಡ್ಬೇಕು, ಇಲ್ಲಿ 6 ನ ಡಿವೈಡ್ ಮಾಡ್ಕೋಬೇಕು. 6 ಟೇಬಲ್ ಅಲ್ಲಿ 53 ಇಲ್ಲ ಅಂದ್ರೆ ಏನ್ ಮಾಡ್ಕೋಬೇಕು, ಇಲ್ಲಿ 53 ಇಲ್ಲ ಅಂದ್ರೆ ಇದಕ್ಕಿಂತ ನಾವ್ ಏನ್ ತಗೋಬೇಕು, ಸ್ಮಾಲ್ ನಂಬರ್ ನ ತಗೋಬೇಕು. ಅಂದ್ರೆ 6 8 48. ಇವಾಗ 53 ಅಲ್ಲಿ 48 ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಕ್ಯಾರಿ ತಗೋರಿ, 13 ಆಯ್ತು. 13 ಅಲ್ಲಿ 8 ಹೋದ್ರೆ 5 ಬಂತು. 5 ಅಲ್ಲಿ 5 ಹೋದ್ರೆ 0 ಬಂತು. ಇವಾಗ ಎಷ್ಟಾಯ್ತು, ಇಲ್ಲಿ 6 ಉಳಿತು. 56 6 9 54. 6 ಅಲ್ಲಿ 4 ಹೋದ್ರೆ 2 ಉಳಿತು. 5 ಅಲ್ಲಿ 5 ಹೋದ್ರೆ 0. ಪಾಯಿಂಟ್ ಕೊಟ್ಟು 0 ಇಳಿಸ್ಕೊರಿ, 20 ಆಯ್ತು. 6 ಟೇಬಲ್ ಅಲ್ಲಿ 20 ಇಲ್ಲ, ಬಟ್ ನಾವಿಲ್ಲಿ 6 3 18 ಅಂತ ತಗೋಬಹುದು. ಸೇಮ್ ಇಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಾ, ಮತ್ತೆ 2ನೇ ಬರುತ್ತಾ. ಇಲ್ಲಿ 1 ಪಾಯಿಂಟ್ ಕೊಟ್ಟಿರ್ತೀವಲ್ಲ, ನಾವು 2 zeros ನ ಇಳಿಸ್ಕೋಬಹುದು. ಇನ್ನೊಂದ್ 0 ಇಳಿಸ್ಕೊರಿ. ನೆಕ್ಸ್ಟ್ 6 3 18. ರಿಮೈಂಡರ್ ಮತ್ತೆ 2 ಬರುತ್ತೆ. ಹಂಗೆ ಮಾಡ್ಕೊಂತ ಹೋದಂಗೆಲ್ಲ 0.33ನೇ ಬರ್ಕೊಂತ ಹೋಗುತ್ತೆ. ಅದಕ್ಕೆ ನಾವು ಪಾಯಿಂಟ್ ಮುಂದೆ ಏನು 2 ಡಿಜಿಟ್ ಬಂದ್ಬಿಟ್ರೆ, 3 ಡಿಜಿಟ್ ಬಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಕೋಬಹುದು. ಏನಾಗತ್ತೆ, ಇಲ್ಲಿ 536 ಡಿವೈಡೆಡ್ ಬೈ 6 ಅಂದ್ರೆ ಆನ್ಸರ್ ಎಷ್ಟು ಬರುತ್ತಾ, 89.33 ಅಂದ್ರೆ ಆಪ್ಷನ್ ಡಿ ಆಗುತ್ತಾ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಇಫ್ 9 into 3 is equal to 27, then 9 divided by 3 is equal to ಅಂತ ಕೊಟ್ಟಾರ. ಓಕೆನಾ. ಇಲ್ಲಿ ಏನ್ ಮಾಡ್ಬೇಕು, ನಾವಿಲ್ಲಿ 9 3 27 ಆದ್ರೆ 9 divided by 3 ಅಂದ್ರೆ ಡಿವೈಡ್ ಮಾಡ್ಕೋಬೇಕು ನಾವಿಲ್ಲಿ. 3 1 3 3 ಅಂದ್ರೆ 3 ಇಂದ 9 ನ ಡಿವೈಡ್ ಮಾಡ್ಕೊಂಡ್ರೆ 3 ಟೇಬಲ್ ಅಲ್ಲಿ 9 ಐತೆ. 3 3 9 ಅಂದ್ರೆ ಆನ್ಸರ್ ಎಷ್ಟು ಬರುತ್ತಾ ನಮ್ಗೆ, ಇಲ್ಲಿ 3. ಓಕೆ, ಅಂದ್ರೆ ಆನ್ಸರ್ ಯಾವುದು, ಆಪ್ಷನ್ ಸಿ. 9 divided by 3 ಅಂದ್ರೆ ಆನ್ಸರ್ ಎಷ್ಟು ಬರುತ್ತಾ ನಮ್ಗೆ, ಇಲ್ಲಿ 3 ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 1/4 ರೈಟ್ ಇನ್ ಡೆಸಿಮಲ್ ಫಾರ್ಮ್. 1/4 ಇದು ಎದ್ರ ಕೊಟ್ಟಾರ ಅಂದ್ರೆ ಇವರು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಕೊಟ್ಟಾರ. ಈ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇದ್ದನ್ನ ನಾವ್ ಏನ್ ಮಾಡ್ಬೇಕು, ಡೆಸಿಮಲ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ಕೋಬೇಕು. 1/4 ಅಂದ್ರೆ ಇದು ಫ್ರಾಕ್ಷನ್ ಫಾರ್ಮ್. ಮೇಲಿದ್ದಕ್ಕೆ ನಾವೇನಂತೀವಿ, ನ್ಯೂಮರೇಟರ್ ಅಂತೀವಿ. ಕೆಳಗಿದ್ದಕ್ಕೆ ಡಿನಾಮಿನೇಟರ್ ಅಂತೀವಿ. ಡಿನಾಮಿನೇಟರ್ ಇಂದ ನಾವು ನ್ಯೂಮರೇಟರ್ ನ ಏನ್ ಮಾಡ್ಬೇಕು, ಡಿವೈಡ್ ಮಾಡ್ಬೇಕು. ಇದಕ್ಕಂದ್ರೆ ಇದು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಐತೆ. ಫ್ರಾಕ್ಷನ್ ಫಾರ್ಮ್ ಅಲ್ಲಿ ನಾವು ಡೆಸಿಮಲ್ ಫಾರ್ಮಿಗೆ ಮಾಡ್ಕೋಬೇಕಂದ್ರ ಡಿವೈಡ್ ಮಾಡ್ಕೋಬೇಕು. ನಾವಿಲ್ಲಿ 4 ಇಂದ 1 ನ ಡಿವೈಡ್ ಮಾಡ್ಕೋರಿ. ಇವಾಗ ನೋಡ್ರಿ, ಡಿವೈಡ್ ಮಾಡ್ಕೋಬೇಕಾದ್ರೆ ಈ ಸಂಖ್ಯೆ ಏನಿರ್ಬೇಕು, ಆ ನಂಬರ್ ಆ 4 ಟೇಬಲ್ ಅಲ್ಲಿ ಇರ್ಬೇಕು. ಬಟ್ 4 ಟೇಬಲ್ ಅಲ್ಲಿ 1 ಇಲ್ಲ. 0 ಪಾಯಿಂಟ್ ಕೊಟ್ಟು 0 ತಗೋರಿ. 4 ಇವಾಗ ಎಷ್ಟಾಯ್ತು, 10 ಆಯ್ತು. 4 ಟೇಬಲ್ ಅಲ್ಲಿ 10 ಆಯ್ತಾ, ಇಲ್ಲ. ಓಕೆ, ಅದಕ್ಕಿಂತ ಚಿಕ್ಕದ್ ತಗೋಬೇಕು. 4 2 8. 10 ಅಲ್ಲಿ 8 ಹೋದ್ರೆ 2 ಉಳಿತು. 0 ಪಾಯಿಂಟ್ ಕೊಟ್ಕೊಂಡಿರ್ತೀವಲ್ಲ, ನಾವು ಇನ್ನೊಂದ್ 0 ಇಳಿಸ್ಕೋಬಹುದು. 4 ಟೇಬಲ್ ಅಲ್ಲಿ 20 ಐತೆ. 4 5 20 ಅಂದ್ರೆ ದ ಫ್ರಾಕ್ಷನ್ ಫಾರ್ಮ್ ಆಫ್ ದ ಡೆಸಿಮಲ್ ಫಾರ್ಮ್ ಆಫ್ 1 divided by 4 ಅಂದ್ರೆ ಎಷ್ಟಾಯ್ತು ನಮ್ಗೆ, ಇಲ್ಲಿ 0.25 is the answer. Next question. Add 3 meters, 0.5 meters and 50 centimeter ಅಂತ ಕೊಟ್ಟಾರ ಇಲ್ಲಿ. ಓಕೆನಾ. ಇಲ್ಲಿ ನಾವು ಏನು ಯೂನಿಟ್ಸ್ ಕೊಟ್ಟಾರಲ್ಲ, ಇಲ್ಲಿ ಆಡ್ ಮಾಡ್ಕೋಬೇಕಾದ್ರೆ ಎಲ್ಲ ಯೂನಿಟ್ಸ್ ನ ಫಸ್ಟ್ ಒಂದೇ ಯೂನಿಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ 2 ಯೂನಿಟ್ ಏನಿದಾವೆ, ಇದು ಮೀಟರ್ ಅಲ್ಲಿ ಐತೆ, ಇದು ಕೂಡ ಮೀಟರ್ ಅಲ್ಲಿ ಐತೆ. ಬಟ್ ಇದು ಒಂದೇ ಏನೈತೆ, ಸೆಂಟಿಮೀಟರ್ ಅಲ್ಲಿ ಐತೆ. ಸೆಂಟಿಮೀಟರ್ ಇದನ್ನ ಮೀಟರ್ ಗೆ ಕನ್ವರ್ಟ್ ಮಾಡ್ಕೊಳಮ್ರಿ. ಫಸ್ಟ್ ನೋಡ್ರಿ, ನಮ್ಗೆ 1 ಮೀಟರ್ ಆಗ್ಬೇಕಾದ್ರೆ 100 ಸೆಂಟಿಮೀಟರ್ಸ್ ಬೇಕು. ಓಕೆ, ಇವಾಗ 50 ಸೆಂಟಿಮೀಟರ್ ಐತಲ್ಲ, ಈ 50 ಸೆಂಟಿಮೀಟರ್ ಡಿವೈಡೆಡ್ ಬೈ ಏನ್ ಮಾಡ್ಕೋಬೇಕು, ನಾವಿಲ್ಲಿ 100 ಮಾಡ್ಕೋಬೇಕು. ಎಷ್ಟಾಗತ್ತೆ, ಇದು 0.5 ಮೀಟರ್ ಆಗುತ್ತ. ಇವಾಗ ಆಡ್ ಮಾಡ್ಕೊಳಮ್ರಿ. ಆಡ್ ಅಂತ ಕೊಟ್ಟಾರ. 3 ಮೀಟರ್ ಪ್ಲಸ್ 0.5 ಮೀಟರ್ ಪ್ಲಸ್ 50 ಸೆಂಟಿಮೀಟರ್ ಇದನ್ನ ನಾವು ಮೀಟರ್ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟಾಗತ್ತದು, 0.5 ಮೀಟರ್ ಆಗುತ್ತಾ. ಇದಿಷ್ಟು ಆಡ್ ಮಾಡಿದ್ರೆ 5 + 5 ಅಂದ್ರೆ 10, 3 + 1 ಅಂದ್ರೆ 4. ಅಂದ್ರೆ ಆಡ್ 3 ಮೀಟರ್, 0.5 ಮೀಟರ್ ಅಂಡ್ 50 ಸೆಂಟಿಮೀಟರ್ ಆನ್ಸರ್ ಎಷ್ಟು ಬರುತ್ತೆ, ಇದಿಷ್ಟು ಆಡ್ ಮಾಡ್ಕೊಂಡ್ರೆ ನಮಗೆ 4 ಮೀಟರ್ ಇಸ್ ದ ಆನ್ಸರ್. ಇದಕ್ಕಂದ್ರೆ ಇದು 50 ಸೆಂಟಿಮೀಟರ್ ಇದನ್ನ ನಾವಿಲ್ಲಿ ಮೀಟರ್ಗೆ ಕನ್ವರ್ಟ್ ಮಾಡ್ಕೊಂಡಿವಿ. ಡಿವೈಡೆಡ್ ಬೈ 100 ಅದಕ್ಕೆ ಮಾಡ್ಕೊಂಡಿವಿ ಅಂದ್ರೆ 1 ಮೀಟರ್ ಆಗ್ಬೇಕಾದ್ರೆ ನಮ್ಗೆ ಇಲ್ಲಿ 100 ಸೆಂಟಿಮೀಟರ್ಸ್ ಬೇಕು. ಅದಕ್ಕೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್.
If the cost of 10 apples is rupees 110, then what is the cost of 1 apple ಅಂತ ಕೇಳಾರ ಇಲ್ಲಿ. 10 apples ಗೆ ಎಷ್ಟಾಯ್ತು ಅಂತಂದ್ರೆ 10 apples ಗೆ 110 rupees ಆದ್ರೆ 1 apple ಗೆ ಎಷ್ಟು ಅನ್ನೋದು ಕ್ವಶನ್ ಇಲ್ಲಿ. ನಾವಿಲ್ಲಿ ಡಿವೈಡ್ ಮಾಡ್ಕೋಬೇಕು. 110 ಗೆ 10 ಇಂದ ಡಿವೈಡ್ ಮಾಡ್ಕೊಂಡ್ರೆ ನಮ್ಗೆ ಏನ್ ಸಿಗುತ್ತಾ ಇಲ್ಲಿ ಆನ್ಸರ್ ಸಿಗುತ್ತಾ. 10 1s 10, 11 ಅಲ್ಲಿ 10 ಹೋದ್ರೆ 1 ಉಳಿತು, ನೆಕ್ಸ್ಟ್ 0 ಇಳಿಸ್ಕೊರಿ. 10 1s 10. ದ ಕಾಸ್ಟ್ ಆಫ್ 1 ಆಪಲ್ ಎಷ್ಟು ಸಿಕ್ತು ನಮ್ಗಿಲ್ಲಿ 11 rupees ಸಿಕ್ತು. 10 apples ಗೆ 110 ಆದ್ರೆ 1 ಆಪಲ್ ಕಾಸ್ಟ್ ಬಂದ್ಬಿಟ್ಟು ಇಲ್ಲಿ 11 rupees. ಹಂಗಂದ್ರೆ ಆಪ್ಷನ್ ಡಿ. ನೆಕ್ಸ್ಟ್ ನೋಡ್ರಿ 10th ಕ್ವಶನ್ ನೋಡ್ರಿ. ಇನ್ ದ ಗಿವನ್ ಫಿಗರ್ ಆಂಗಲ್ ಎಕ್ಸ್ ಅಂದ್ರೆ ಇಲ್ಲಿ ಒಂದು ಆಂಗಲ್ ಕೊಟ್ಟಾರ. ಓಕೆನಾ, ಫಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಸ್ಟ್ರೇಟ್ ಆಂಗಲ್ ಕೊಟ್ಟಾರ. ಇದು ಎಷ್ಟಿರುತ್ತೆ ಅಂದ್ರೆ ಈ ಸ್ಟ್ರೇಟ್ ಆಂಗಲ್ 180 ಡಿಗ್ರಿ ಇರುತ್ತ. ಈ 180 ಡಿಗ್ರಿಯಲ್ಲಿ ಅವ್ರು ಆಲ್ರೆಡಿ ಒಂದ್ ಆಂಗಲ್ ಕೊಟ್ಬಿಟ್ಟಾರ. ಎಷ್ಟು ಡಿಗ್ರಿ ಅಂತ ಕೊಟ್ಟಾರ 60 ಡಿಗ್ರಿ ಅಂತ ಕೊಟ್ಟಾರ, ಅಂದ್ರೆ 60 ಡಿಗ್ರಿ ಅಂತ ಕೊಟ್ಟಾರ. ಸ್ಟ್ರೇಟ್ ಆಂಗಲ್ ಎಷ್ಟಿರುತ್ತೆ ಅಂತ ಹೇಳಿದೆ ನಾನು ಇವಾಗ 180 ಡಿಗ್ರಿ. ಅಂದ್ರೆ ಅವ್ರು ಕೊಟ್ಟಿರೋ ಆಂಗಲ್ ಎಷ್ಟೈತಿ ಇಲ್ಲಿ 60 ಡಿಗ್ರಿ. ಅಂದ್ರೆ ನಾವಿಲ್ಲಿ 180 ಡಿಗ್ರಿಯಲ್ಲಿ 60 ಡಿಗ್ರಿನ ಏನ್ ಮಾಡ್ಕೋಬೇಕು, ಕಳ್ಕೋಬೇಕು. ಕಳ್ಕೊಂಡ್ರೆ ನಮ್ಗೆ ಏನ್ ಸಿಗುತ್ತೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಸಿಗುತ್ತಾ. 180ಯಲ್ಲಿ 60 ಡಿಗ್ರಿ ಕಳ್ಕೊಂಡ್ರೆ ಎಷ್ಟು ಬಂತ್ ನಮ್ಗೆ ಇಲ್ಲಿ 120 ಡಿಗ್ರಿ. ಅಂದ್ರೆ ಆಪ್ಷನ್ ಏನಾಗುತ್ತೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 120 ಡಿಗ್ರಿ. ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಾರ ಅಂದ್ರೆ ರೈಟ್ ದ ಡೆಸಿಮಲ್ ಶೇಡೆಡ್ ಪಾರ್ಟ್ ಅಂತ ಕೊಟ್ಟಾರ. ಇಲ್ಲಿ ಒಂದು ರೆಕ್ಟಾಂಗುಲರ್ ಐತೆ. ಈ ರೆಕ್ಟಾಂಗುಲರ್ ಅಲ್ಲಿ 4 ಪಾರ್ಟ್ಸ್ ಇದಾವ. 1 2 3 4. ಈ 4 ಪಾರ್ಟ್ಸ್ ಅಲ್ಲಿ ಶೇಡೆಡ್ ಪಾರ್ಟ್ಸ್ ಎಷ್ಟಿದಾವ 2 ಇದಾವ. ಫಸ್ಟ್ ಈ ರೆಕ್ಟಾಂಗಲ್ದು ಟೋಟಲ್ ಪಾರ್ಟ್ಸ್ ನ ಕೆಳಗಡೆ ಬರ್ಕೊಳಮ್ರಿ, ಅಂದ್ರೆ ಡಿನಾಮಿನೇಟರ್ ಆಗಿ ಬರ್ಕೊಳಮ್ರಿ. ಶೇಡೆಡ್ ಪಾರ್ಟ್ ಎಷ್ಟಿದಾವ ಅಂದ್ರೆ ಶೇಡೆಡ್ ಪಾರ್ಟ್ 1 2 ಅಂದ್ರೆ 2 ಇದಾವ. ಇದನ್ನ ನ್ಯೂಮರೇಟರ್ ಆಗಿ ಬರ್ಕೊಳಮ್ರಿ. ಇದು ಯಾವ ಫಾರ್ಮ್ ಅಲ್ಲಿ ಬರ್ಕೊಂಡಿವಿ ನಾವು, ಇದನ್ನ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರ್ಕೊಂಡಿವಿ. ಇದನ್ನ ನಾವು ಎದಕ್ ಕನ್ವರ್ಟ್ ಮಾಡ್ಕೋಬೇಕು, ಅವ್ರು ಆಲ್ರೆಡಿ ಹೇಳ್ಯಾರ ಏನಂತ ಡೆಸಿಮಲ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ರಿ ಅಂತ. ಇವಾಗ ಏನ್ ಮಾಡ್ಬೇಕು, 4 ಇಂದ 2 ನ ಡಿವೈಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಡೆಸಿಮಲ್ ಫಾರ್ಮ್ ಅಲ್ಲಿ ಸಿಗುತ್ತಾ. ಶೇಡೆಡ್ ಪಾರ್ಟ್ ಅಷ್ಟೇ. 4 ಟೇಬಲ್ ಅಲ್ಲಿ 2 ಇಲ್ಲ, ಅದಕ್ಕೆ 0 ಪಾಯಿಂಟ್ ಕೊಟ್ಟು 2 ತಗೋರಿ. 4 5s 20. ಅಂದ್ರೆ ಶೇಡೆಡ್ ಎಷ್ಟು ಬಂತು ನಮ್ಗೆ ಇಲ್ಲಿ ದ ಡೆಸಿಮಲ್ ಫಾರ್ಮ್ ಆಫ್ ಶೇಡೆಡ್ ಪಾರ್ಟ್ ಎಷ್ಟಂದ್ರೆ 0.5. ಅಂದ್ರೆ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಾರ ಅವರು, ಕಂಪ್ಲೀಟ್ ದ ಸಿರೀಸ್. ಅಂದ್ರೆ ಇದು ಪ್ಯಾಟರ್ನ್ ಟೈಪ್, ಅಂದ್ರೆ ಒಂದ್ರಿಂದ ಒಂದಕ್ಕೆ ಏನಿರುತ್ತಾ ಕನೆಕ್ಟ್ ಇರುತ್ತ. ಈ ಪಿಕ್ಚರ್ ಇಂದ ಈ ಪಿಕ್ಚರ್ ಗೆ ಯಾವ ತರ ಇದು ಮಾಡಾರ, ನೆಕ್ಸ್ಟ್ ಪಿಕ್ಚರ್ ಕೂಡ ನಾವು ಅದೇ ತರ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಫಸ್ಟ್ ಟ್ರಯಾಂಗಲ್ ಐತೆ, ಸರ್ಕಲ್ ಐತೆ, ಫಿಗರ್ ಐತೆ, ಸ್ಕ್ವೇರ್ ಐತೆ. ನೆಕ್ಸ್ಟ್ ಟ್ರಯಾಂಗಲ್ ಐತೆ, ಸರ್ಕಲ್ ಐತೆ, ಫಿಗರ್ ಐತೆ, ಸ್ಕ್ವೇರ್ ಐತೆ. ಇದು ಕೂಡ ಅಷ್ಟೇ, ಟ್ರಯಾಂಗಲ್ ಐತೆ, ಸರ್ಕಲ್ ಐತೆ, ಫಿಗರ್ ಐತೆ. ನೆಕ್ಸ್ಟ್ ಏನ್ ಬರುತ್ತೆ ಇಲ್ಲಿ ನಮ್ಗ ಸ್ಕ್ವೇರ್ ಬರುತ್ತೆ. ಅಂದ್ರೆ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ ಅಂದ್ರೆ ಇಫ್ 2 dozen ಮ್ಯಾಂಗೋಸ್ ರೇಟ್ ಈಸ್ 240 ಅಂತ ಕೊಟ್ಟಾರ. 2 dozen ಎಷ್ಟಂತ ಇಲ್ಲಿ 1 dozen ಗೆ ಎಷ್ಟಂತಂದ್ರೆ 1 dozen ಗೆ ನಮ್ಗೆ 12 ಮ್ಯಾಂಗೋಸ್ ಬರ್ತಾವ. ಓಕೆ, ಅದೇ ತರ 2 dozen ಗೆ ಎಷ್ಟು ಬರ್ತಾವ ನಮ್ಗೆ ಇಲ್ಲಿ ಮ್ಯಾಂಗೋಸ್ 24 ಮ್ಯಾಂಗೋಸ್ ಬರ್ತಾವ. ಇಫ್ 2 dozen ಮ್ಯಾಂಗೋಸ್ ರೇಟ್ 240 ಆದ್ರೆ ದೆನ್ ವಾಟ್ ಈಸ್ ದ ಕಾಸ್ಟ್ ಆಫ್ 2 ಮ್ಯಾಂಗೋಸ್ ಅಂತ ಕೇಳ್ಯಾರ. ಅಂದ್ರೆ 2 ಮ್ಯಾಂಗೋಸ್ ನಾವೇನ್ ಮಾಡ್ಬೇಕು ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕು. 2 dozen ಅಂದ್ರೆ ಎಷ್ಟಾಯ್ತು ಮ್ಯಾಂಗೋಸ್ ನಮ್ಗೆ ಇಲ್ಲಿ 24 ಮ್ಯಾಂಗೋಸ್ ಆಯ್ತು. 24 ಮ್ಯಾಂಗೋಸ್ಗೆ 240 rupees ಆದ್ರೆ 2 ಮ್ಯಾಂಗೋಸ್ ಕಾಸ್ಟ್ ಎಷ್ಟು ಅಂತೇಳಿ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ನಾವೇನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 2 into 240 ಡಿವೈಡೆಡ್ ಬೈ 24. ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ಕೋರಿ. ಅವ್ರ ಏನಾರ 24 ಮ್ಯಾಂಗೋಸ್ಗೆ 240 rupees ಆದ್ರೆ 2 ಮ್ಯಾಂಗೋಸ್ಗೆ ಎಷ್ಟು ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಇಲ್ಲಿ ಕ್ಯಾನ್ಸಲ್ ಆಗುತ್ತಾ, 24 1s 24 10s. 2 into 10 ಅಂದ್ರೆ ಎಷ್ಟು ಬಂತು ನಮ್ಗೆ ಇಲ್ಲಿ 20 rupees. ಅಂದ್ರೆ ದ ಕಾಸ್ಟ್ ಆಫ್ 2 ಮ್ಯಾಂಗೋಸ್ ಎಷ್ಟು ಅಂದ್ರೆ ನಮ್ಗೆ ಇಲ್ಲಿ 20 rupees. ಅಂದ್ರೆ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನೋಡ್ರಿ. A farmer has
certain land in rectangular shape if the length of the land is 100 meter and breadth 25 by 2 meter find the area ಅಂತ ಕೇಳಾರ. ಇಲ್ಲಿ ನೋಡ್ರಿ ಫಸ್ಟ್ ಏನ್ ಹೇಳ್ಯಾರ ಅವ್ರ ಕ್ವಶನ್ ಒಳಗಡೆ, ಎ ಫಾರ್ಮರ್ ಲ್ಯಾಂಡ್ ಅಂದ್ರೆ ಒಬ್ಬ ರೈತಂದ ಏನೈತಿ ಭೂಮಿ ಐತದ ಯಾವ ಶೇಪ್ ಅಲ್ಲಿ ಐತಂದ್ರೆ ರೆಕ್ಟ್ಯಾಂಗುಲರ್ ಶೇಪ್ ಐತಂದ್ರ ಆಯತಾಕಾರದಲ್ಲಿ ಐತ ಅದು. ಅದ್ರದ್ದು ಲೆಂತ್ ಎಷ್ಟ ಐತಂದ್ರೆ 100 ಮೀಟರ್ ಐತಿ. ಓಕೆನಾ. ನೆಕ್ಸ್ಟ್ ಬ್ರೆಡ್ತ್ ಎಷ್ಟ ಐತಂದ್ರೆ 25 by 2 ಮೀಟರ್ ಐತಿ. ಅವ್ರ ಏನ್ ಕಂಡಿಡಿ ಅಂತ ಹೇಳ್ಯಾರ, ಇವಾಗ ನಮ್ಗೆ ಇಲ್ಲಿ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳ್ಯಾರ. ಏರಿಯಾದ ಫಾರ್ಮುಲಾ ಏನಂದ್ರೆ ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟು ಕೊಟ್ಟಾರ ಅವರು 100 ಮೀಟರ್ ಕೊಟ್ಟಾರ. ಬ್ರೆಡ್ತ್ ಎಷ್ಟ ಐತಿ ಇಲ್ಲಿ 25 by 2 ಮೀಟರ್ ಅಂತ ಐತೆ. ಇಲ್ಲಿ ಕ್ಯಾನ್ಸಲ್ ಮಾಡ್ಕೋರಿ, 2 1s 250s. ಓಕೆ. ನೆಕ್ಸ್ಟ್ 25 5 ಎಷ್ಟು 125, ಇಲ್ಲಿ 0 ಇರುತ್ತಲ್ಲ 0 ಬರ್ಕೋರಿ. ಎಷ್ಟಾಯ್ತು ಇವಾಗ ನಮ್ದು ಏರಿಯಾ ಎಷ್ಟು ಫೈಂಡ್ ಔಟ್ ಆಯ್ತು ಅಂದ್ರೆ 1250 ಮೀಟರ್ ಸ್ಕ್ವೇರ್. ನಾವು ಮೀಟರ್ ಇಂಟು ಮೀಟರ್ ಐತಲ್ಲ, ಇಲ್ಲಿ ಏರಿಯಾ ನಾವ್ ಯಾವ ತರ ಬರ್ಕೋಬಹುದು, ಇಲ್ಲಿ ಮೀಟರ್ ಸ್ಕ್ವೇರ್ ಅಂತ ಬರ್ಕೋಬಹುದು. ಅಂದ್ರೆ ಇಲ್ಲಿ ಏನಾಯ್ತು, ಇಲ್ಲಿ ಆಪ್ಷನ್ ಎ 1250 ಮೀಟರ್ ಸ್ಕ್ವೇರ್ ಏರಿಯಾ ಆಫ್ ಎ ಲ್ಯಾಂಡ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತಂದ್ರೆ 1/3 ಪ್ಲಸ್ 1/3 ಪ್ಲಸ್ 1/3 ಮೈನಸ್ 1 ಅಂತ ಕೊಟ್ಟಾರ. ಫಸ್ಟ್ ಇಲ್ಲಿ 1/3 ಪ್ಲಸ್ 1/3 ಪ್ಲಸ್ 1/3 ಮೈನಸ್ 1 ಅಂತ ಐತೆ. ಇಲ್ಲಿ ನೋಡ್ರಿ ಇದಕ್ಕೆಲ್ಲ ಏನ್ ಕೊಟ್ಟಾರ, ಕೆಳಗಡೆ ಡಿನಾಮಿನೇಟರ್ ಕೊಟ್ಟಾರ, ಇಲ್ಲಿ ನಂಬರ್ ಕೊಟ್ಟಾರ. ಡಿವೈಡೆಡ್ ಬೈ ಏನ್ ಮಾಡ್ಕೋಬೇಕು, ಇದನ್ನು ನಾವೇನ್ ಮಾಡ್ಬೇಕು, ಎಲ್ಲ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಐತಲ್ಲ ಇದನ್ನ ಕೂಡ ಫ್ರಾಕ್ಷನ್ ಫಾರ್ಮ್ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಕೆಳಗಡೆ ಏನು ಇಲ್ಲ ಅಂದಾಗ ಡಿವೈಡೆಡ್ ಬೈ 1 ಇರುತ್ತಾ. ಇವೆಲ್ಲ ಇವಾಗ ಏನ್ ಮಾಡ್ರೆ ಡಿನಾಮಿನೇಟರ್ದು LCM ತಕೊಂಡ್ರೆ ನಮ್ಗೆ 3 ಬರುತ್ತಾ. ಇವಾಗ ನ್ಯೂಮರೇಟರ್ನ ಡಿನಾಮಿನೇಟರ್ನ ಈಕ್ವಲ್ ಮಾಡ್ಕೊಳಮ್ರಿ. 3 1s 3, 3 1s 3, 3 1s 3. ನೆಕ್ಸ್ಟ್ 1 ಟೇಬಲ್ ಅಲ್ಲಿ 3 ಬರುತ್ತೆ, ಎಷ್ಟಲೇ ಬರುತ್ತೆ 3 1 3s 3 ಬರುತ್ತಾ. ನೆಕ್ಸ್ಟ್ ನೋಡ್ರಿ ಇವೆರಡನ್ನು ಇಂಟು ಮಾಡ್ಕೊಂಡು ಹಚ್ಕೋಬೇಕು. ಇವಾಗ ಇಲ್ಲಿ ನಾವು 1 ಇಂಟು 1 ಅಂದ್ರೆ 1 ಪ್ಲಸ್ 1 ಇಂಟು 1 ಅಂದ್ರೆ 1, 1 ಇಂಟು 1 ಅಂದ್ರೆ 1 ಮೈನಸ್ 1 ಇಂಟು 3 ಅಂದ್ರೆ ಎಷ್ಟಾಗುತ್ತೆ, ಇಲ್ಲಿ 3 ಬರುತ್ತೆ. ಇಲ್ಲಿ ಆಡ್ ಮಾಡ್ರಿ 1 ಪ್ಲಸ್ 1, 1 ಪ್ಲಸ್ 1 ಅಂದ್ರೆ 3 ಮೈನಸ್ 3 ಡಿವೈಡೆಡ್ ಬೈ 3. 3 ಅಲ್ಲಿ 3 ಕಳೆದ್ರೆ ಎಷ್ಟು ಬಂತು ನಮ್ಗೆ, ಇಲ್ಲಿ 0 ಬಂತು. 0 ಡಿವೈಡೆಡ್ ಬೈ 3 ಅಂದ್ರೆ ಆನ್ಸರ್ ಎಷ್ಟಾಗುತ್ತೆ, ಇಲ್ಲಿ 0 ಆಗುತ್ತೆ. ಅಂದ್ರೆ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಾರ ಅಂದ್ರೆ ಇವ್ರಲ್ಲಿ ನಂಬರ್ ಆಫ್ ಫೇಸಸ್ ಇನ್ ಎ ಗಿವನ್ ಫಿಗರ್. ಇಲ್ಲಿ ನೋಡ್ರಿ ಇಲ್ಲಿ ಒಂದು ರೆಕ್ಟಾಂಗುಲರ್ ಐತೆ. ಓಕೆನಾ. ಈ ರೆಕ್ಟಾಂಗುಲರ್ದು ಫೇಸಸ್ ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಎಕ್ಸಾಂಪಲ್ ನೋಡ್ರಿ, ಇವಾಗ ಡೆಸ್ಟರ್ದು ಬೋರ್ಡ್ ತಗೋಬಹುದು. ಡೆಸ್ಟರ್ ಬೋರ್ಡ್ ತಗೊಂಡ್ರೆ ಏನಾಗುತ್ತಾ, ಡೆಸ್ಟರ್ ತಗೊಂಡ್ರೆ ಆ ಡೆಸ್ಟರ್ಗೆ ಏನಿರುತ್ತಾ, ಮುಂದೆ ಒಂದು ಹಿಂದೆ ಒಂದು 2 ಫೇಸ್ ಆಯ್ತು. ಸರೌಂಡಿಂಗ್ ಏನಿರುತ್ತಾ 4 ಫೇಸಸ್ ಇರುತ್ತಾ. ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ನಾನಿಲ್ಲಿ ಇದು ಡೆಸ್ಟರ್ ಅನ್ಕೊಳಮ್ರಿ. ಓಕೆ. ಈ ಡೆಸ್ಟರ್ದ ಏನಿರುತ್ತಾ ಫ್ರಂಟ್ ಒಂದು ಬ್ಯಾಕ್ ಒಂದು 2 ಫೇಸಸ್ ಇರುತ್ತಾ. ಇಲ್ಲಿ ಒಂದು 3 4 5 6 ಎಷ್ಟು ಫೇಸ್ ಅದು ನಮ್ಗೆ, ಇಲ್ಲಿ 6 ಫೇಸ್ ಅದು. ಸೇಮ್ ಅದೇ ತರ ಈ ನಂಬರ್ ಆಫ್ ಫೇಸಸ್ ಇನ್ ದ ಗಿವನ್ ಫಿಗರ್ ಅಂದ್ರೆ ಇದು ಕೂಡ ರೆಕ್ಟಾಂಗುಲರ್ ಅಂದ್ರೆ ಡೆಸ್ಟರ್ ಶೇಪ್ ಅಲ್ಲೇ ಇರುತ್ತಾ. ಇದಕ್ಕೆ ಎಷ್ಟಿರ್ತಾವ ಅಂದ್ರೆ 1 2 3 4 5 ಇದ್ರ ಹಿಂದ್ಗಡೆ ಒಂದಿರುತ್ತೆ, ಅದು ಎಷ್ಟು 6. ನಂಬರ್ ಆಫ್ ಫೇಸಸ್ ಇನ್ ದ ಗಿವನ್ ಫಿಗರ್ ಅಂದ್ರೆ ಎಷ್ಟು ಫೇಸ್ ಅಂದ್ರೆ ನಮ್ಗೆ 6 ಫೇಸಸ್ ಇರುತ್ತೆ. ಡೆಸ್ಟರ್ ಅಷ್ಟೇ ಅಲ್ಲದೆ ಬುಕ್ಸ್ ಕೂಡ ನಾವು ಎಕ್ಸಾಂಪಲ್ ತಗೋಬಹುದು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತಂದ್ರೆ March 1st 2020 is Sunday, then March 31st 2020 is what day ಅಂತ ಕೇಳಿದಾರೆ. ಇಲ್ಲಿ ಮಾರ್ಚ್ 1st ಗೆ 2020 ಸಂಡೇ ಆದ್ರೆ ಅದೇ ಮಂತ್ 31 1st 2020 ಅಲ್ಲಿ ಯಾವ ಡೇ ಅಂತ ಹೇಳಿ ನಾವು ಕಂಡಿಡ್ಕೋಬೇಕು. ಫಸ್ಟ್ ನೋಡ್ರಿ, ಅವರು 1st ಮಾರ್ಚ್ ಅಂತ ಕೇಳಿದಾರಲ್ಲ, ಈ 1st ಮಾರ್ಚ್ ಒಳಗಡೆ ಏನು ಸಂಡೇ, ಅದು ಸಂಡೇ ಆದ್ರೆ 31st ಗೆ ಯಾವ ಡೇ ಅಂತ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಈ 1 ನಾವೇನ್ ಮಾಡ್ಬಿಡ್ಬೇಕು, ಬಿಟ್ಬಿಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ಈ 31 ಅಲ್ಲಿ -1 ಮಾಡಿದ್ರೆ ನಮ್ಗೆ ಎಷ್ಟು ಬಂತು, 30 ಬಂತು. 1 ವೀಕ್ ಆಗ್ಬೇಕಾದ್ರೆ ನಮ್ಗೆ ಎಷ್ಟು ಡೇಸ್ ಬೇಕು, 7 ಡೇಸ್ ಬೇಕಲ್ಲ. ಈ 30 ನ ಡಿವೈಡೆಡ್ ಬೈ 7 ಮಾಡ್ಕೊಳಮ್ರಿ. 7 4s 28 ಆಗುತ್ತಾ. ರಿಮೈಂಡರ್ ಎಷ್ಟು ಬಂತು, ಇಲ್ಲಿ ನಮ್ಗೆ 2 ಬಂತು. ಇವಾಗ ಏನ್ ಮಾಡ್ಬೇಕು, ಈ ಬಂದಿರೋ ರಿಮೈಂಡರ್ ನ ಕೊಟ್ಟಿರೋ ಡೇಗೆ ಏನ್ ಮಾಡ್ಕೋಬೇಕು, ನಾವಿಲ್ಲಿ ಪ್ಲಸ್ ಮಾಡ್ಕೋಬೇಕು. ಅಂದ್ರೆ ಸಂಡೇಗೆ +2 ಮಾಡ್ಕೋಬೇಕು. ಸಂಡೇ ಅಂದ್ರೆ ಮಂಡೇ, ನೆಕ್ಸ್ಟ್ ಏನು ಟ್ಯೂಸ್ಡೇ. ಅಂದ್ರೆ March 1st 2020 is
ಸಂಡೇ ಆದ್ರೆ ಮಾರ್ಚ್ 31st 2020 ಏನಾಗುತ್ತಾ ಟ್ಯೂಸ್ಡೇ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ. ಬಂದಿರೋ ರಿಮೈಂಡರ್ಗೆ ಕೊಟ್ಟಿರೋ ಡೇಗೆ +2 ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ ಸಿಗುತ್ತಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಾಲು 30 × 0 × 100 × 0.1 ಅಂತ ಕೊಟ್ಟಾರ. ನಮ್ಗೆ ಇಲ್ಲಿ ಫಸ್ಟ್ ಗೊತ್ತಿರ್ಬೇಕು, ಏನ್ ಗೊತ್ತಿರ್ಬೇಕಂದ್ರೆ ಯಾವುದೇ ಒಂದು ಬಿಗ್ಗೆಸ್ಟ್ ನಂಬರ್ ಇರ್ಲಿ ಅಥವಾ ಸ್ಮಾಲೆಸ್ಟ್ ನಂಬರ್ ಇರ್ಲಿ, ಮಿಡ್ಲ್ ಏನಾದ್ರು ಇಂಟು 0 ಬಂದ್ರೆ ಹೋಲ್ ಆನ್ಸರ್ ಏನಾಗುತ್ತಾ ನಮ್ಗೆ ಇಲ್ಲಿ 0ನ ಆಗುತ್ತಾ. ಎಕ್ಸಾಂಪಲ್ ಇವಾಗ 13 × 100 × 0.1 ಮಾಡ್ಕೊಂಡು ಅದ ಆನ್ಸರ್ ಎಷ್ಟೇ ಬಂದು ಇಂಟು 0 ಮಾಡಿದ್ರೆ ಉತ್ತರ ಏನಾಗುತ್ತಾ ನಮ್ಗೆ ಅಲ್ಲಿ 0ನೇ ಸಿಗುತ್ತಾ. ಯಾವುದೇ ಅದು ಎಷ್ಟೇ ಬಿಗ್ಗೆಸ್ಟ್ ನಂಬರ್ ಆದ್ರೂ ಇರ್ಲಿ ಸ್ಮಾಲೆಸ್ಟ್ ನಂಬರ್ ಆದ್ರೂ ಇರ್ಲಿ, ಅಂದ್ರೆ ಇದ್ರದ್ದು ಆನ್ಸರ್ ಏನಾಗುತ್ತಾ 13 × 0 × 100 × 0.1 ಅಂದ್ರೆ 0ನ ಆಗುತ್ತೆ. ಅಂದ್ರೆ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತಂದ್ರೆ ಸಾಲು 3/3 + 10/10 + 7/3 - 3 ಅಂತ ಕೊಟ್ಟಾರ ಇವರು. 3/3 + 10/10 + 7/7 - 3 ನೋಡ್ರಿ. ಆಲ್ರೆಡಿ ಹೇಳಿದೆ ನಾನು ಲಾಸ್ಟ್ ಕ್ವಶನ್ ಅಲ್ಲಿ ಏನಂದ್ರೆ ಇವೆಲ್ಲ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಫ್ರಾಕ್ಷನ್ ಅಲ್ಲಿ ಕೊಟ್ಟಾರ. ಇದು ಒಂದೇ ನಂಬರ್ ಕೊಟ್ಟಾರ. ಇದನ್ನ ನಾವು ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೋಬೇಕಾದ್ರೆ /1 ಹಾಕೋಬೇಕು. ಇವೆಲ್ಲ ಏನು ಕೋ ಫ್ಯಾಕ್ಟರ್ಸ್ ಇದಾವ. ಇದನ್ನ LCM ತಕೊಂಡ್ರು LCM ತಕೋಬಹುದು, ಇಲ್ಲ ಡೈರೆಕ್ಟ್ ಇದನ್ನ ಏನ್ ಮಾಡ್ಬೋದು ಇಂಟು ಮಾಡ್ಕೊಂಡ್ರು ನಮ್ಗೆ LCM ಸಿಗ್ಬರುತ್ತಾ. ನೋಡ್ರಿ 3 × 10 ಅಂದ್ರೆ ಎಷ್ಟಾಯ್ತು 310 ಆಯ್ತು. 3 × 10 ಅಂದ್ರೆ 30 ಆಯ್ತು. 30 × 7 ಅಂದ್ರೆ ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ 210. ನಾವು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಎದಕ್ ಮಾಡ್ಕೊಂಡು ಅಂದ್ರೆ ಇವು ಕೋ ಫ್ಯಾಕ್ಟರ್ಸ್ ಅಂದ್ರೆ ಕೋ ಪ್ರೈಮ್ಸ್. ಅದಕ್ಕೆ ನಾವೇನ್ ಮಾಡಿದ್ವಿ ಡೈರೆಕ್ಟ್ ಇವನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ವಿ. ಇಂಟು 1 ಅಂದ್ರೆ ಎಷ್ಟು ಬರುತ್ತಾ 210 ಬರುತ್ತಾ. ಇವಾಗ ಏನ್ ಮಾಡ್ಕೋಬೇಕು ಈಕ್ವಲ್ ಮಾಡ್ಕೋಬೇಕು. ಎದಕ್ಕೆ ಈಕ್ವಲ್ ಮಾಡ್ಕೋಬೇಕಂದ್ರೆ ನ್ಯೂಮರೇಟರ್ಗೆ 3 ಟೇಬಲ್ ಅಲ್ಲಿ 210 ಬರುತ್ತ. ಎಷ್ಟಲೇ ಬರುತ್ತಂದ್ರೆ 3 70s 210, 10 21s 210, 7 30s 210. 1 ಟೇಬಲ್ ಅಲ್ಲಿ 210 ಆಯ್ತಾ. ಓಕೆ, ಎಷ್ಟಲೇ ಇಂಟು 1 2 10s 210. ನೆಕ್ಸ್ಟ್ ನೋಡ್ರಿ, ಇವೆರಡನ್ನು ಇಂಟು ಮಾಡ್ಕೊಳಮ್ರಿ. 3 × 70 ಅಂದ್ರೆ 210 + 10 × 21 ಅಂದ್ರೆ 210 + 7 × 30 ಅಂದ್ರು 210 - 3 × 210 ಅಂದ್ರೆ ಎಷ್ಟಾಗುತ್ತಾ ನಮ್ಗ 630 ಆಗುತ್ತೆ. ಇವು ಮೂರನ್ನ ಆಡ್ ಮಾಡ್ಕೋಬೇಕು. ಬಂದಿರೋ ಆನ್ಸರ್ ಜೋಡಿ ಇದನ್ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. 210 + 210 + 210 - 360 ಅಂದ್ರೆ ಇದಿಷ್ಟು ಆಡ್ ಮಾಡಿದ್ರೆ 630 - 630 / 210. ಓಕೆನಾ. ಇವಾಗ ನೋಡ್ರಿ 630 ಅಲ್ಲಿ 630 ಕಳೆದ್ರೆ ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ 0 ಬರುತ್ತಾ. 0 / 210. ಇಲ್ಲಿ ಆಪ್ಷನ್ 0 ಆಗ್ಬೇಕಾಗಿತ್ತು, 0 ಕೊಟ್ಟಿಲ್ಲ ಅವರು. 1 ನಾವೇನ್ ಮಾಡ್ಕೊಳಮ್ರಿ 0 ಮಾಡ್ಕೊಳಮ್ರಿ. ಅಂದ್ರೆ ಇದಿಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಮ್ಗೆ ಎಷ್ಟು ಬಂತಿಲ್ಲ ಆನ್ಸರ್ 0 ಬಂತು. ಅಂದ್ರೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನಂಬರ್ ಆಫ್ ಸ್ಕ್ವೇರ್ಸ್ ಇನ್ ದ ಗಿವನ್ ಫಿಗರ್. ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಾರ. ಓಕೆನಾ. ಇಲ್ಲಿ ಇವರೊಂದು ಡಯಾಗ್ರಾಮ್ ಕೊಟ್ಟಾರಲ್ಲ, ಈ ಡಯಾಗ್ರಾಮ್ ಒಳಗಡೆ ಎಷ್ಟು ಸ್ಕ್ವೇರ್ಸ್ ಇದಾವ ಅನ್ನೋದನ್ನ ನಾವೇನ್ ಮಾಡ್ಬೇಕು ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಫಸ್ಟ್ 1 2 3 4 5 6 7 8 9. ಓಕೆನಾ. ನಿಮ್ಗೆ 9 ಸ್ಕ್ವೇರ್ಸ್ ಅಂತ ಆರಾಮಾಗಿ ಕಾಣ್ತಾವ. ನೆಕ್ಸ್ಟ್ ಇನ್ನು ಎಷ್ಟು ಸ್ಕ್ವೇರ್ಸ್ ಇದಾವ ಅಂತ ಹೇಳಿ ಫೈಂಡ್ ಔಟ್ ಮಾಡಮ್ರಿ. 10 11 12 13. ಓಕೆನಾ. 13 ಆಯ್ತಾ. ನಾವ್ ಇನ್ನೊಂದು ಬಿಟ್ಬಿಟ್ಟಿವಿ. ಇದೊಂದ್ ಐತಲ್ಲ ಸ್ಕ್ವೇರ್. ಎಷ್ಟು ಸ್ಕ್ವೇರ್ಸ್ ಇದಾವ ನಮ್ಗೆ ಡಯಾಗ್ರಾಮ್ ಅಲ್ಲಿ ಇವಾಗ 14 ಸ್ಕ್ವೇರ್ಸ್ ಇದಾವ. ಅಂದ್ರೆ ಆಪ್ಷನ್ ಏನಾಯ್ತು ಇಲ್ಲಿ ಆಪ್ಷನ್ ಸಿ. ಇವತ್ತಿಗೆ ಸಾಕು. ಇನ್ನು ಪ್ರಾಬ್ಲಮ್ಸ್ ಕೆಲವೊಂದು ಪ್ರಾಬ್ಲಮ್ಸ್ ನಾಳೆ ನೋಡಮ್ರಿ. ಇದೇ ತರ ನಿಮ್ಗೆ ಏನಾದ್ರು ಮುರಾರ್ಜಿ ಸಂಬಂಧಪಟ್ಟಿದ್ದು ಮ್ಯಾಥ್ಸ್ ಕ್ವಶನ್ಸ್ ಏನಾದ್ರು ಬೇಕಾದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ 200 ಅಂತ ಐತೆ, ಅದಕ್ಕೆ ಸಬ್ಸ್ಕ್ರೈಬ್ ಆದ್ರೆ ನಾವು ಯಾವ್ದು ವಿಡಿಯೋ ಬಿಟ್ರು ಫಸ್ಟ್ ನಿಮ್ಗೆ ಬರುತ್ತೆ. ಥ್ಯಾಂಕ್ಸ್.